ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಮತಬೇಟೆ ನಡೆಸಿದರು. ಶಿವಮೊಗ್ಗ ನಗರದ ಹಲವು ವಾರ್ಡ್ಗಳಲ್ಲಿ ಪ್ರಚಾರ ಮಾಡಿದರು. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ನನಗೆ ಆಶೀರ್ವಾದ ಮಾಡಿ, ಈ ಬಾರಿಯೂ ಗೆಲ್ಲುವ ವಿಶ್ವಾಸ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಘವೇಂದ್ರ. ಚಾಲುಕ್ಯನಗರ, ಗೋಪಾಲಗೌಡ ಬಡಾವಣೆಯಲ್ಲಿ ಮತಯಾಚಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಲು ಸಾಲು ಕೊಲೆಗಳಾಗ್ತಾ ಇದೆ. ಕೇಂದ್ರದ ಅವಧಿಯಲ್ಲಿ ಹಲವು ಯೋಜನೆ ಜಾರಿ ಮಾಡಿದ್ದು, ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ದು, ಮುಂದೆಯೂ ಹಲವು ಕಾಮಗಾರಿ ನಡೆಸುವಂತಹ ಚಿಂತನೆ ಇದೆ ಎಂದರು ಬಿವೈ ರಾಘವೇಂದ್ರ. ಪ್ರತಿ ಬಾರಿ ಈ ರೀತಿಯಂತ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನ ಮಾಡಿಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಂಡ್ಬರಂತ ಮಾಡಿದಂತ ಪ್ರತಿಫಲ ಇವತ್ತು ಇಂದಿರಾ ಗಾಂಧಿ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಂಡಾಗಿದೆ. ಸ್ವಾಮಿ, ನಿಮ್ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನೋ ಅಪ್ಪಿ ತಪ್ಪಿ ಪಾಪದ ಕೂಸಾಗಿ ಏನೋ ಒಂದು ಜೀವ ನೀವು ಪಡೆದುಕೊಂಡಿದ್ದೀರಿ. ಇದು ಶಾಶ್ವತ ಅಲ್ಲ. ಇಡೀ ದೇಶದಲ್ಲಿ ಉಳಿದಂತ ಇದೊಂದು ಐಲ್ಯಾಂಡ್ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾತ್ರ ನೀವು ಉಳ್ಕೊಂಡಿದ್ದೀರಿ. 100ಕ್ಕೆ 100 ನಾಳೆ ಇನ್ನೊಂದು 15 ದಿನದಲ್ಲಿ ನಿಮ್ಮ ಕಾಂಗ್ರೆಸ್ನ ನಿಮ್ಮ ಜಾಗ ಯಾವುದು ಅಂತೇಳಿ ನಮ್ಮ ಕರ್ನಾಟಕದ ಮತದಾರರು 100ಕ್ಕೆ 100 ತಮ್ಮ ಏನು ಚೊಂಬಿನ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡುವಂತ ಕೆಲಸವನ್ನು ತಾವೇನ್ ಮಾಡಿದಿರಿ. ಇನ್ನು 15 ದಿನದಲ್ಲಿ ಅದೇ ಚೊಂಬನ್ನ ನಿಮಗೆ ಕೈ ಕೊಟ್ಟು ನಿಮ್ಮ ಜಾಗವನ್ನ ತೋರಿಸಂತ ಕಾಲ ದೂರ ಇಲ್ಲ. ಪ್ರತಿ ಬಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.